ಹಲೋ ಅಬ್ರಾರು ಹೇಳಿ ಸರ್. ಅಲ್ಲಪ್ಪ ಅದೇನೋ ನ್ಯೂಸ್ ಹಾಕಿದೆಯಲ್ಲ ನಿನ್ನ ಅದು ಗೊತ್ತಾ ನಿಂಗೆ ಅದು ಏನಾಯ್ತು ಅಂತ ಆಮೇಲೆ ಅದ್ ಗೊತ್ತಾಯ್ತು ಸರ್. ಏನಂತ ಹೇಳಿ ಆಮೇಲೆ ಏನಾಯ್ತು? ಆಮೇಲೆ ಅವ್ನಿಗೆ ಕರ್ಕೊಂಡೋಗಿ ಇದ್ ಮಾಡಿದ್ರಲ್ಲ, ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಗೊತ್ತಿಲ್ಲ ಸರ್. ಮತ್ ಸುಮ್ನೆ ಏನ್ ಬಾಯಿ ಬಂದ್ ಹಾಕ್ಬಿಡೋದು ನಿನ್ನ ತೆಗಿ. ಹಂಗಲ್ಲ ಸರ್. ಅವರೇ ಕಂಪ್ಲೇಂಟ್ ನಮ್ಗೆ ಏನು ಕೇಸ್ ಗೀಸ್ ಏನು ಬೇಡ ಅಂತ ಹೊಟ್ಟೋಗಿದಾರ ಅವರು. ಅಲ್ಲ ಅದು ಹಾಕ್ತೀನಿ ಸರ್. ಏನದು ಹಾಕ್ತೀರಿ? ಬೇಡಪ್ಪ ಸುಮ್ನೆ ನೀನ್ ಒಬ್ಬನೇ ನೋಡಪ್ಪ. ನಮ್ಗೆ ಇಲ್ಲಿ ಪತ್ರಿಕೆಯಲ್ಲಿ ಕಿರಿಕಿರಿ ಬೇರೆಲ್ಲ ಯೋಚನೆ ಮಾಡಿ ಕರೆಕ್ಟ್ ಆಗಿ ಕೇಳ್ಕೊಂಡು ಏನ್ ಬೇಕಾದ್ ಮಾಡ್ತಾರೆ ಸರ್. ನಾನು ಒಬ್ಬನೇ ನಿಮ್ ಬಾಯಿ ಬಂದಾಗ ಹಾಕಂಡ್ ನೀನ್ ಒಬ್ಬನೇ ನೋಡಿಲಿ. ನಮ್ ಇಡೀ ಬೇಲೂರಲ್ಲಿ ನಮ್ ಬೇಲೂರಲ್ಲಿ ಅತ್ಯಂತ ನೋಡಿ ನೆಕ್ಸ್ಟ್ ಟಾರ್ಗೆಟ್ ನೀನ್ ನೋಡಿ ನಮ್ಗೆ ಮೇಲೆ. ನಾನು ಈಗ ಹೇಳ್ತೀನಿ, ಓಪನ್ ಆಗಿ ಹೇಳ್ತಾ ಇದೀನಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ತುಂಬಾ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಸುಮ್ಮನೆ ಬಾಯಿ ಬಂದಾಗ ಏನ್ ಬೇಕೋ ಅದನ್ನೇ ಹಾಕ್ತಿರ್ತೀನಿ. ನೀವು ಈ ಟಾರ್ಗೆಟ್ ಅನ್ನ ಮತ್ತೆ ಹೇಳ್ಬೇಡಿ. ಹೌದು ನಾನು ನೆಕ್ಸ್ಟ್ ನೋಡು, ನಾನು ಕೆಲಸ ಕೇಳಿ ನೀನ್ ಏನಾರ ಏ ತರ ಮಾಡ್ತಾ ಇದ್ರೆ ನೀನ್ ಏ ತರ ಮಾಡ್ತೀರಿ ನೋಡಿ, ಮತ್ತೆ ಬೇರೆ ತರ ಮಾಡ್ತೀವಿ ಆಮೇಲೆ ನಿಮ್ಗೆ ಆಮೇಲೆ ಏನ್ ಮಾಡ್ತೀರಾ ಸರ್? ಏನ್ ಮಾಡ್ತಾ ಗೊತ್ತಾಗತ್ತೆ ನಿಮ್ಗೆ. ಎಲ್ಲಿ ಏನ್ ಗೊತ್ತಿಲ್ಲ ಸುಮ್ಮನೆ ಏನ್ ಬೇಕು ಹಾಕು ಅಂತ ಹೇಳ್ತಾರೆ ನಿನಗೆ. ಇವೆಲ್ಲ ನೀವ್ ಹೇಳ್ಬಾರ್ದು ಸರ್. ಮೀಡಿಯಾ ಮುಂದೆ ಏನ್ ಹಾಕ್ಬೇಕು ಹಾಕ್ಬೇಕು. ಬಾಯಿ ಬಂದ ಹಾಕಲ್ಲ. ಇಲ್ಲಿ 20-25 ಜನ ಇದ್ದಾರೆ. ಒಂದು ಸುದ್ದಿ ಆಗಿರೋ ಮಾಹಿತಿ ಹಾಕಿದ್ರೆ ಸುದ್ದಿ ಅಲ್ರಿ, ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ. ನಾವು ಇಮಿಡಿಯೇಟ್ ಹಿಡ್ಕೊಂಡ್ಬಂದ್ ನಾವು ಮತ್ತೆ ನೀವು ಮನೇನು ಹಂಗೆ ಮಾಡಿದೀವಿ. ಯಾವ್ದೋ ಒಂದು ಇನ್ಸಿಡೆಂಟ್ ನಮ್ಗೆ ಅದು ಯಾರಿಗೂ ಸಂಬಂಧ ಇಲ್ಲ, ಅದನ್ನ ಹಂಗೆ ಹಾಕ್ಬಿಟ್ಟಿದ್ವಿ ಅವತ್ತು. ಯಾರು ಹಾಕಿರೋದು? ಅದ್ ನಾನೆಲ್ಲ ಹಾಕಿರೋದು. ನೀನೇ ಹಾಕಿರೋದು. ಸುಮ್ನಿರಪ್ಪ, ಬೇರೆ ಯಾರು ಅಲ್ಲ, ನೀನು ಬಿಟ್ಟು ಬೇರೆ ಯಾರು ಮಾಡಿಲ್ಲ ಅದನ್ನ. ಪ್ರೂವ್ ಮಾಡಿ ಸರ್, ಪ್ರೂವ್ ಮಾಡಿ ಸರ್. ಎಲ್ಲ ಗೊತ್ತಿದೆ ನನಗೆ, ಎಲ್ಲ ಮಾಡ್ತೀವಿ ನಾವು. ಹಾಕ್ಬಿಟ್ರೆ ನಾನ್ ಮೊಹಮ್ಮದ್ ಅಬ್ರಾರು, ಅವನ್ ಯಾವನು ದುಬೈ ಮೊಹಮ್ಮದ್ ಅಬ್ರಾರು ಗೊತ್ತಿದೆ, ಯಾರು ಅಬ್ರಾರ್ ಅಂತ ಗೊತ್ತಿದೆ, ಯಾರು ಮಾಡ್ತಿದಾರೆ ಅಂತ ಗೊತ್ತಿದೆ. ಇಲ್ಲಿ ಬೇಲೂರಲ್ಲಿ ನಿನ್ ಬಿಟ್ರೆ ಯಾರು ಆ ಕೆಲಸ ಮಾಡಲ್ಲ. ಇಲ್ಲಿ ನಿನ್ ಒಬ್ಬನ್ ಬಿಟ್ರೆ ಬೇರೆ ಯಾರು ಆ ಕೆಲಸ ಮಾಡಲ್ಲ ಬೇಲೂರಲ್ಲಿ. ಸುಮಾರು 12 ಜನ ಮುಸ್ಲಿಂ ಸಂಬಂಧಿಕರಿದ್ದಾರೆ ನಮ್ಗೆ. ಯಾರು ನೀನ್ ಒಬ್ಬನ್ ಬಿಟ್ರೆ ಬೇರೆ ಯಾರು ಆತ ಕೆಲಸ ಮಾಡಲ್ಲ ಇಲ್ಲಿ. ನಾವು ದರೋಡೆ ಮಾಡ್ತಿದೀವಿ, ಕೊಲೆ ಮಾಡ್ತಿದೀವಿ, ಗೊತ್ತಾಗುತ್ತೆ. ನಾವು ದರೋಡೆ ಕೊರಡೆ ಮಾಡಿ ಬಿಡ್ತೀವ ನಾವು. ಅಲ್ಲ ಮತ್ತೇನ್ ಸರ್ ಮಾತಾಡ್ತೀರಾ? ನೀನ್ ಒಬ್ಬನೇ ಬಿಡಪ್ಪ ನೀನು. ಸುಮ್ಮನೆ ನೀನು ಗೊತ್ತೇ ಸುಮ್ಮನೆ. ಪ್ರತಿಯೊಂದು ವಿಚಾರಕ್ಕೂ ಪೊಲೀಸಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಕೇಳ್ಕೊಂಡು ಸರಿ ಇದೆಯಾ ತಪ್ಪಿದೆಯಾ ಹಾಕ್ಬೇಕಾ ಬೇಡ ಅಂತ ಬೇರೆಯವ್ರನ್ನ ಮಾತಾಡ್ತಾರೆ. ಅದು ಗೊತ್ತಿದೆ. ಅವರೇ ಕರೆದು ನಾವೇ ಕೇಳಿದ್ವಿ, ಅವ್ರಿಗೆ ಕೇಸ್ ಮಾಡಿದೆ ನಮ್ಮ ಅಂತ ಕರೆದು ಕೂತ್ಕೊಂಡು ಎಲ್ಲ ಮಾತಾಡಿದಾಗ ಕೇಸ್ ಏನು ಬೇಡ ಅಂತ ಹೇಳ್ಬಿಟ್ಟು ಅವರೇ ಬರ್ಕೊಟ್ಟು ವಿಡಿಯೋ ಮಾಡಿ ಹೋಗಿದೀವಿ ನಾವು. ವಿಡಿಯೋ ಮಾಡಿ ಕಳ್ಸಿದೀವಿ ನಾವು ಅವ್ರನ್ನ. ನಾವು ಪೊಲೀಸ್ ಸ್ನೇಹಿ. ನಾವು ಯಾವ ನಿಮ್ ಪೊಲೀಸ್ ಸ್ನೇಹಿ ಅಲ್ವೇನೋ ಬಿಡಪ್ಪ ನೀನು. ನಿಮ್ ಪೊಲೀಸ್ ಆಂಟಿ ನೀನು, ಕಂಪ್ಲೀಟ್ ಆಂಟಿ ನೀನು ಪೊಲೀಸ್ಗೆ. ಪೊಲೀಸ್ ಸ್ನೇಹಿ ಅಂತ ಯಾವುದೇ ಕಾರಣಕ್ಕೂ ಬಾಯಿಂದ ಬರಬಾರದು. ಸಂವಿಧಾನ ಪ್ರಕಾರ ಯಾವ್ಯಾವ ನೀನ್ ಯಾವುದೇ ಕಾರಣಕ್ಕೂ ನೀನ್ ಮಾಡೋದು ಬಾಯಿ ಹೇಳೋದೊಂದು, ಅಲ್ಲಿ ಮಾಡೋದೊಂದಿದೆ. ನೀನು ಏನು ಬಾಯಿ ಹೇಳೋದು ಮಾಡೋದೊಂದು.